ಸರ್ಕಾರದ ವಿರುದ್ಧ ಬಿಜೆಪಿ ಇಂದು ಪ್ರತಿಭಟನೆ ಹಮ್ಮಿಕೊಂಡಿದೆ. ಪ್ರಮುಖವಾಗಿ ರೈತರ ವಿಚಾರದಲ್ಲಿ ಸರ್ಕಾರ ನಡೆದುಕೊಂಡಂತ ರೀತಿ ಏನಿದೆ ಅದನ್ನ ಖಂಡಿಸಿ ಬೆಳಗಾವಿಯ ಮಾಲಿನಿ ಮೈದಾನದಲ್ಲಿ ಇಂದು ಪ್ರತಿಭಟನೆ ಮಾಡ್ತಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರೈತರಿದ್ದಾರೆ, ಅವ್ರನ್ನ ಮಾತಾಡಿಸುವ ಒಂದು ಪ್ರಯತ್ನ ಮಾಡ್ತೀನಿ. ಸರ್, ಇವತ್ತು ಸರ್ಕಾರದ ವಿರುದ್ಧ ತಮ್ಮ ಒಂದು ಆಕ್ರೋಶ ಭುಗಿಲೆದಿದೆ, ಯಾವ ಒಂದು ವಿಚಾರಕ್ಕೆ ಸರ್? ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿಂದನೂ ರೈತ ವಿರೋಧಿ ಚಟುವಟಿಕೆಗಳನ್ನೇ ಹೆಚ್ಚು ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ನಾವು ರೈತರಿಗೆ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ಕೊಡದೇ ಇರೋದಾಗಿರ್ಬೋದು, ಕಬ್ಬಿಗೆ ಬೆಂಬಲ ಬೆಲೆಯನ್ನು ಕೊಡದೇ ಇರೋದಾಗಿರ್ಬೋದು, ಈ ಕಾರಣದಿಂದ ನಾವು ರೈತರ ಪರವಾಗಿ ಭಾರತೀಯ ಜನತಾ ಪಕ್ಷ ಮತ್ತು ಎಲ್ಲ ರೈತ ಸಂಘದವರು ಸೇರ್ಕೊಂಡು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಒಂದ್ ಕಡೆ ಸರ್ಕಾರ ಹೇಳ್ತಿದೆ ರೈತರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಒಂದು ಬೇಡಿಕೆಗಳನ್ನ ಈಡೇರಿಸಿದೀವಿ ಅಂತ, ಆದ್ರೆ ಇಲ್ಲಿ ನೋಡ್ರೆ ಮತ್ತೆ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆ ಮೊಳಗ್ತಿದೆ. ಯಾವ ಒಂದು ಬೇಡಿಕೆಯನ್ನು ಈಡೇರಿಸಿಲ್ಲ, ಎಲ್ಲ ಮೂಗಿಗೆ ತುಪ್ಪ ಹೊರಿಸಂತ ಕೆಲಸ ಸರ್ಕಾರ ಮಾಡ್ತಿದೆ ಹೊರತು ಯಾವ ಬೇಡಿಕೆಯನ್ನು ಇಲ್ಲಿವರೆಗೆ ಈಡೇರಿಸಿಲ್ಲ. ಎಲ್ಲಿ ಖರೀದಿ ಮಾಡಕ್ಕೆ ಗೋವಿನ ಜೋಳ ಖರೀದಿ ಮಾಡೋಕ್ಕೋಸ್ಕರ ಎಲ್ಲಿನೂ ಸಹಿತ ಖರೀದಿ ಕೇಂದ್ರಗಳನ್ನ ಇಲ್ಲಿವರೆಗೆ ತೆರೆದಿಲ್ಲ. ಎಲ್ಲಿನೂ ಸಹಿತ ಫ್ಯಾಕ್ಟರಿಗಳಿಗೆ ಸಂದೇಶವನ್ನು ಸರಿಯಾಗಿ ಕೊಟ್ಟಿಲ್ಲ. ಮೂಗಿಗೆ ತುಪ್ಪ ಹೊರಿಸಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಪ್ರಮುಖವಾಗಿ ಕಬ್ಬು ಬೆಳೆಗಾರರ ಹೋರಾಟ ಆಗಿರ್ಬೋದು, ಮೆಕ್ಕೆಜೋಳ ಒಂದು ಖರೀದಿ ವಿಚಾರದಲ್ಲಾಗಿರ್ಬೋದು, ಸರ್ಕಾರ ಯಾಕೆ ಈ ರೀತಿ ವಿಳಂಬ ಧೋರಣೆ ರೀತಿ ಅನುಭವಿಸ್ತಾ ಇದೆ ಅಂತ. ಯಾಕಂದ್ರೆ ರೈತರಂದ್ರೆ ದೇಶದ ಬೆನ್ನೆಲುಬಾಗಿರ್ತಾರೆ, ಅವರೇ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ಯಾ ಅಂತ. ಅವ್ರಿಗೆ ತಮ್ಮ ಕುರ್ಚಿ ಗುದ್ದಾಟದಲ್ಲಿ ರೈತರು ಯಾರು ಅನ್ನೋದನ್ನ ಖಬರಿಲ್ಲ. ಅವರು ಸಿಎಂ ಕುರ್ಚಿಗಾಗಿ ಬಡದಾಡ್ಕಂತ ಸುಮ್ನೆ ಇಲ್ಲಿ ಹೆಸರಿಗೋಸ್ಕರ ಈ ಚಳಿಗಾಲ ಅಧಿವೇಶನ ಮಾಡಕ್ ಬಂದಾರ. ಅದಕ್ಕೋಸ್ಕರ ನಮ್ಗೆ ಇದೆಲ್ಲ ಬೇಡ, ಮೊದಲು ರೈತರ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಇವತ್ತಿಂದ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಕೇಳ್ತಿದ್ದಾರೆ, ಆದ್ರೆ ಒಂದ್ ಕಡೆ ರೈತರ ಸಮಸ್ಯೆನೇ ಬಗೆಹರಿಸಿಲ್ಲ. ನಿಮ್ಗೇನಾದ್ರು ಭರವಸೆ ಇದೆಯಾ ಸರ್, ಇನ್ನು ಮುಂದೆ ಆದ್ರೂ ಉತ್ತರ ಕರ್ನಾಟಕ ಸಮಸ್ಯೆ ಚರ್ಚೆ ಆಗುತ್ತೆ, ರೈತರ ಸಮಸ್ಯೆ ಕಡೆಗೆ ಸ್ಪಂದಿಸುತ್ತೆ ಅನ್ನೋ ಒಂದು ನಂಬಿಕೆ ಇದೆಯಾ? ಯಾವುದೇ ಕಾರಣಕ್ಕೂ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಯಾವುದೇ ರೀತಿ ಸ್ಪಂದನೆ ಮಾಡಲ್ಲ ಅನ್ನೋದು ಭರವಸೆ ಇದೆ. ಯಾಕಂದ್ರೆ ಇಲ್ಲಿ ಮಠನು ಯಾವುದೇ ರೀತಿ ಕ್ರಮವನ್ನ ಉತ್ತರ ಕರ್ನಾಟಕ ತೆಗೆದುಕೊಂಡಿಲ್ಲ. ಮತ್ತು ಇವತ್ತು ಚಳಿಗಾಲ ಅಧಿವೇಶನ ಅಂತ ಹೇಳಿ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಮಠನು ಒಂದು ಅಧಿವೇಶನದಲ್ಲಿಯೂ ಚಳಿಗಾಲ ಅಧಿವೇಶನದಲ್ಲಿಯೂ ರೈತರ ಸಮಸ್ಯೆಯನ್ನ ಧ್ವನಿ ಎತ್ತುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇಲ್ಲ. ಅದಕ್ಕೆ ಮುಂದಿನ ದಿನಗಳಲ್ಲಿ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ನಾವು ಕೇಳೋದಿಷ್ಟೇ, ಪಕ್ಷದಿಂದ ಮತ್ತು ರೈತರ ಪರವಾಗಿ ಆದಷ್ಟು ಬೇಗನೆ ಸರ್ಕಾರ ಇದಕ್ಕೆ ಎಚ್ಚರಿಕೆಗೊಂಡು ರೈತರ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ತನ್ನದೇ ಆದ ಸಮಸ್ಯೆ ಅಂತ ತೆಗೆದುಕೊಂಡು ಸರಿಪಡಿಸುವಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಬೇಕಂತ ತಮಗೆ ಇದಿಷ್ಟು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿರತಕ್ಕಂತ ರೈತರ ಮಾತಾಗಿತ್ತು. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರಕ್ಕೆ ನಾವು ಈ ಒಂದು ವಿಚಾರದಲ್ಲಿ ರಾಜ್ಯಾಗೋಚಕ್ಕೆ ಪಡೆದಿಲ್ಲ. ನಮ್ಮ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸಲೇ ನಾವು ಇಲ್ಲಿಂದ ಸರ್ಕಾರವನ್ನು ಹೋಗಲು ಬಿಡಲಿಲ್ಲ ಒಂದು ಕೂಗನ್ನ ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಅಭಿಷೇಕ್, ಕನ್ನಡ ನ್ಯೂಸ್ ಟಿವಿ, ಬೆಳಗಾವಿ.